ಸಾಮಾಜಿಕ ಕ್ರಾಂತಿಕಾರಿ ಜೀಸಸ್ ಕ್ರೈಸ್ಟ್. ಲೇಖಕರು ಎಂ. ಅಬ್ದುಲ್ ರೆಹಮಾನ್ ಪಾಷಾ. ಸಾಮಾಜಿಕ ಕ್ರಾಂತಿಕಾರಿ ಜೀಸಸ್ ಕ್ರೈಸ್ಟ್. ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಖು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ನೀವು ಕ್ರಿಶ್ಚಿಯನ್ನರಾಗಿದ್ದರಂತೂ ನಿಮಗೆ ಸ್ವತಃ ಅನುಭವ ಇದೆ. ಅಲ್ಲದಿದ್ದರೂ ಕ್ರಿಸ್ಮಸ್ ಹಬ್ಬ ಇಡೀ ಜಗತ್ತಿನಲ್ಲಿ ನಮ್ಮ ಊರುಗಳಲ್ಲಿಯೂ ಎಷ್ಟು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಎನ್ನುವುದನ್ನು ಕಂಡಿರುತ್ತೀರಿ. ನಿಜ, ಇಡೀ ಜಗತ್ತಿನಲ್ಲಿ 240 ಕೋಟಿ ಜನ ಆಚರಿಸುವ ಹಬ್ಬವನ್ನು ಗಮನಿಸದೇ ಇರಲು ಸಾಧ್ಯವಿಲ್ಲ. ಕ್ರಿಸ್ಮಸ್ ಎಂದರೇನು? ಇದು ಜೀಸಸ್ ಕ್ರೈಸ್ಟ್ ಹುಟ್ಟಿದ ದಿನ. ಜೀಸಸ್ ಕ್ರೈಸ್ಟ್ ಅವರನ್ನು ಕನ್ನಡದಲ್ಲಿ ನಾವು ಯೇಸು ಕ್ರಿಸ್ತ ಎನ್ನುತ್ತೇವೆ. ಅವರು ಹುಟ್ಟಿದ್ದು ಡಿಸೆಂಬರ್ 25ನೇ ತಾರೀಖು. ಆದರೆ ಯಾವ ವರ್ಷ? ಇದು ಸ್ವಾರಸ್ಯಕರವಾದ ಪ್ರಶ್ನೆ. ಉತ್ತರಿಸುವುದು ಸುಲಭವಲ್ಲ. ಕಾಲವನ್ನು ಗುರುತಿಸಲು ಒಂದು ವಿಧಾನದಲ್ಲಿ ಬಿಸಿ ಬಿಫೋರ್ ಕ್ರೈಸ್ಟ್ ಮತ್ತು ಎಡಿ ಅನ್ನೋ ಡೊಮಿನಿ ಎಂದು ಹೇಳುವುದನ್ನು ನೀವು ಕೇಳಿರುತ್ತೀರಿ. ಬಿಸಿ ಎಂದರೆ ಕ್ರೈಸ್ತರಿಗಿಂತ ಮುಂಚಿನ ಕಾಲ ಮತ್ತು ಎಡಿ ಅಥವಾ ಅನೋ ಡೊಮಿನೈ ಎಂದರೆ ನಮ್ಮ ಪ್ರಭುವಿನ ವರ್ಷದಲ್ಲಿ ಎಂದರ್ಥ. ಇಲ್ಲಿ ಪ್ರಭುವೆಂದರೆ ಯೇಸು ಕ್ರಿಸ್ತ. ಕನ್ನಡದಲ್ಲಿ ಹೇಳುವಾಗ ಇದನ್ನು ಕ್ರಿಸ್ತ ಪೂರ್ವ ಎಂದರೆ ಕ್ರಿಸ್ತನಿಗಿಂತ ಹಿಂದಿನದು, ಕ್ರಿಸ್ತ ಶಕ ಎಂದರೆ ಕ್ರಿಸ್ತನ ನಂತರದ್ದು ಎಂದು ಹೇಳುತ್ತೇವೆ. ಇಲ್ಲಿ 0 ವರ್ಷ ಎಂಬುದಿಲ್ಲ. ಈ ಪದ್ಧತಿಯಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು ಕ್ರಿಸ್ತ ಶಕ 1ರಲ್ಲಿ ಎಂದು ಭಾವಿಸಲಾಗುತ್ತದೆ. ಅದರ ಹಿಂದಿನ ವರ್ಷವನ್ನು ಕ್ರಿಸ್ತ ಪೂರ್ವ. ಆದರೂ ಯೇಸು ಕ್ರಿಸ್ತ ನಿಜವಾಗಿಯೂ ಹುಟ್ಟಿದ್ದು ಯಾವಾಗ ಎಂದು ಖಚಿತವಾಗಿ ಗೊತ್ತಿಲ್ಲ. ಕೆಲವು ಇತಿಹಾಸಕಾರರ ಪ್ರಕಾರ ಯೇಸು ಹುಟ್ಟಿದ್ದು ಕ್ರಿಸ್ತಪೂರ್ವ 4ನೇ ವರ್ಷದಲ್ಲಿ. ಇದನ್ನು ಕ್ರಿಸ್ತಶಕ 1 ಎಂದು ಭಾವಿಸಲಾಗುತ್ತದೆ. ಅಲ್ಲಿಂದ ಲೆಕ್ಕ ಹಾಕಿದರೆ ನಿಮಗೆ ಈಗಿನ ವರ್ಷದ ಸಂಖ್ಯೆ ಸಿಗುತ್ತದೆ. ಏನೇ ಆಗಲಿ, ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಖಿನಂದು ಹೆಚ್ಚಿನ ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತನ ಜನ್ಮದಿನವನ್ನು ಆಚರಿಸುವುದನ್ನಂತೂ ನಾವು ಕಾಣುತ್ತೇವೆ. ಹೀಗಾಗಿ ಈ ಮಹಾನ್ ವ್ಯಕ್ತಿ ಯಾರು? ಆತ ಹುಟ್ಟಿದ್ದು ಎಲ್ಲಿ? ಆತ ಸಮಾಜಕ್ಕಾಗಿ ಮಾಡಿದ ಮಹತ್ವದ ಕೆಲಸ ಯಾವುದು? ಯಾವ ಕಾರಣಕ್ಕಾಗಿ ನಾವು ಆತನನ್ನು ನೆನಪಿಸಿಕೊಳ್ಳುತ್ತೇವೆ? ಇವುಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ನಮಗಿದೆ. ಯೇಸು ಕ್ರಿಸ್ತನನ್ನು 2 ಬಗೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ವಿಧಾನ ಭಕ್ತಿ ಪ್ರಧಾನವಾದ ವಿಧಾನ. ಯೇಸು ಕ್ರಿಸ್ತನನ್ನು ದೇವರ ಮಗ ಎಂದು ಭಾವಿಸಿ ಜಗದೋದ್ಧಾರಕ್ಕಾಗಿ ಅವತರಿಸಿ ಬಂದ ಪ್ರವಾದಿಯ ರೂಪದಲ್ಲಿ ಕಾಣುವುದು. ಇದು ಒಂದು ದೈವಶಾಸ್ತ್ರೀಯ ವಿಧಾನ. ಇದಕ್ಕೆ ಬದಲಾಗಿ ಅವರನ್ನು ಇತಿಹಾಸದಲ್ಲಿ ಆಗಿಹೋದ ಒಬ್ಬ ಮಹಾನ್ ಪುರುಷನನ್ನಾಗಿ ಕಾಣುವುದು ಇನ್ನೊಂದು ವಿಧಾನ. ಮೊದಲಿಗೆ ನಾವು ಸಾಮಾನ್ಯವಾಗಿ ಕ್ರಿಶ್ಚಿಯನ್ನರು ಅವರನ್ನು ಆರಾಧಿಸುವ ದೈವವಾಗಿ ಕಾಣುವ ಜೀಸಸ್ ಕ್ರೈಸ್ತರ ಕುರಿತು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇದಕ್ಕೆ ಆಧಾರ ಬೈಬಲ್. ಬೈಬಲ್ ಎಂದರೇನು? ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್. ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ 2 ಮುಖ್ಯವಾದ ಗ್ರಂಥಮಾಲೆಗಳಿವೆ. ಅವುಗಳನ್ನು ಓಲ್ಡ್ ಟೆಸ್ಟ್ಮೆಂಟ್ ಮತ್ತು ನ್ಯೂ ಟೆಸ್ಟ್ಮೆಂಟ್ ಎನ್ನುತ್ತಾರೆ. ಎಂದರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಯೇಸು ಕ್ರಿಸ್ತನ ಜೀವನ ಕಥನ ಬರುವುದು ಹೊಸ ಒಡಂಬಡಿಕೆಯಲ್ಲಿ. ಇದು ಕುರಾನ್ ಮಾದರಿಯಲ್ಲಿ ಒಂದೇ ಒಂದು ಸಮಗ್ರವಾದ ಗ್ರಂಥವಲ್ಲ. ಹೊಸ ಒಡಂಬಡಿಕೆಯಲ್ಲಿ ಸುಮಾರು 27 ಪುಸ್ತಕಗಳಿವೆ. ಇವುಗಳಲ್ಲಿ ಮುಖ್ಯವಾದವು 4 ಪುಸ್ತಕಗಳು. ಅವು ಯೇಸು ಕ್ರಿಸ್ತನ ಬದುಕು ಮತ್ತು ಬೋಧನೆಯನ್ನು ನಿರೂಪಿಸುತ್ತವೆ. ಯೇಸು ಕ್ರಿಸ್ತನ ಬದುಕಿನ ಬಗ್ಗೆ ಬರೆದ ನಿರೂಪಣೆಯನ್ನು ಗಾಸ್ಪೆಲ್ ಎನ್ನುತ್ತಾರೆ. ಗಾಡ್ ಪ್ಲಸ್ ಸ್ಪೆಲ್ ಹೋಗಿ ಗಾಸ್ಪೆಲ್ ಆಗಿದೆ. ಸುವಾರ್ತೆ ಅಥವಾ ಒಳ್ಳೆಯ ಸುದ್ದಿ ಎಂಬುದು ಇದರ ಅರ್ಥ. ಯಾವುದರ ಒಳ್ಳೆಯ ವಾರ್ತೆ? ನಂಬಿಕೆಯ ಪ್ರಕಾರ ದೇವರ ರಾಜ್ಯದ ಬರುವಿಕೆ, ಶಿಲುಬೆಯ ಮೇಲೆ ಜೀಸಸ್ರ ಮರಣ ಮತ್ತು ಅವರು ಸಾವನ್ನು ಗೆದ್ದು ಎದ್ದು ಬಂದು ದೇವರನ್ನು ಸೇರಿಕೊಂಡು ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ಮತ್ತೆ ಸ್ಥಾಪಿಸುವ ಸುವಾರ್ತೆ ಎಂದರ್ಥ. ಹಾಗೆ ನೋಡಿದರೆ ಯೇಸು ಕ್ರಿಸ್ತನ ಬಗ್ಗೆ ಅನೇಕರು ಬರೆದಿದ್ದಾರೆ. ಎಂದರೆ ಅನೇಕ ಗಾಸ್ಪೆಲ್ಗಳು ಜಗತ್ತಿನಲ್ಲಿವೆ. ಆದರೆ ಅವುಗಳಲ್ಲಿ 4 ಮಾತ್ರ ಆಯ್ಕೆ ಮಾಡಿ ಬೈಬಲ್ನಲ್ಲಿ ಸೇರಿಸಲಾಗಿದೆ. ಅವುಗಳನ್ನು ಬರೆದವರು ಮ್ಯಾಥ್ಯೂ, ಮಾರ್ಕ್, ಲ್ಯೂಕ್ ಮತ್ತು ಜಾನ್. ಮ್ಯಾಥ್ಯೂ, ಮಾರ್ಕ್, ಲೂಕ್ ಮತ್ತು ಜಾನ್ ಇವರು ಯಾರೂ ಯೇಸು ಕ್ರಿಸ್ತನ ಸಮಕಾಲೀನರಲ್ಲ. Sample complete. Ready to continue?